ಮತ್ತು ಲ್ಯಾಬೊರೇಟರಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಅಡಿಗಲ್ಲ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ನಾಗೇಶ್ವರ ಮಾಲಿಪಟ್ಟಿ ಅವರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶರಣಿ ಪಾಟೀಲ್ ಅವರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬೇರೆಯವರಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅವರ ಸಹೋದರರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರ ಕನಿಷ್ಠಿಯವರ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ರಾಹುಲ್ ಅವರ ಹಿಮಾಶಂಕರ್ ಅವರ ಸತೀಶ್ ಪೂಜಾರಿ ಅವರ ಮತ್ತು ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ತಿರುಪಡಿ ಅವರೇ ಮತ್ತು ಎಲ್ಲ CDC ಸದಸ್ಯರೇ ಮತ್ತು ಪ್ರಿನ್ಸಿಪಾಲ್ರೇ ಮತ್ತು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಶಿಕ್ಷಕಿಯರೇ ಮತ್ತು ಇರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತು ಈ ಕಾರ್ಯಕ್ರಮ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಮತ್ತು ನಾನು ಒಂದು ಮೀಟಿಂಗ್ ಮಾಡುವಾಗ, ಯಾಕಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅವರ ಅಧ್ಯಕ್ಷರಿದ್ದರೆ ನಾನು ಸಹ ಅಧ್ಯಕ್ಷರಿರ್ತೀನಿ. ನಮ್ಮ ಸೇಡಮಿಗೆ ಇನ್ನೂ ಉನ್ನತ ಮಟ್ಟದ ಒಂದು ಶಿಕ್ಷಣದ ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅವರು ಅದನ್ನು ಒಪ್ಪಿಕೊಂಡು ಇಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಲೈಬ್ರರಿ ಮತ್ತು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಲ್ಯಾಬೊರೇಟರಿ ಮತ್ತು ಸೆಮಿನಾರ್ ಹಾಲ್ ಇದನ್ನು ಅಡಿಗಲನ್ನು ಮಾಡಿದ್ದೀವಿ. ಇದು ನಮ್ಮ ಮಕ್ಕಳಿಗೆ ಅನುಕೂಲ ಆಗಿದೆ. ಇಲ್ಲಿ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕಲಬುರಗಿ ಆಟೋನಾಮಸ್ ಬಿಟ್ಟರೆ ನಮ್ಮ ಸೇಡಂದೇ ಅತಿ ದೊಡ್ಡ ಕಾಲೇಜ್ ಅಂತ ನನ್ನ ಭಾವನೆ. ಯಾಕಂದರೆ ಇಲ್ಲಿ ಸುಮಾರು 2,000 ಮಕ್ಕಳು ವಿದ್ಯಾರ್ಥಿನಿಯರು ಇಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಮಾಡಿದ್ದೆ, ಅಂದರೆ ನಮ್ಮ ಸೇಡಂ ಡಿಗ್ರಿ ಕಾಲೇಜನ್ನು ಮಾಡರ್ನ್ ಡಿಗ್ರಿ ಕಾಲೇಜ್ ಅಂತಾಗಿ ಮಾಡಬೇಕು ಅಂತ. ಇಡೀ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ನಮ್ಮ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸುಧಾಕರ್ ಅವರು ನಾನು ಗೆಳೆಯರು ನಮ್ಮ ಯಾಕಂದರೆ ಭಾಳ 2004ರಿಂದ ನಾವು ಇಬ್ಬರು ಶಾಸಕರಾಗಿದ್ವಿ. ಅವರು ಇಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಪಾಲಿಟೆಕ್ನಿಕ್ ಕಾಲೇಜು ಡಿಗ್ರಿ ಕಾಲೇಜನ್ನು ಅಪ್ಗ್ರೇಡ್ ಮಾಡೋದಕ್ಕೆ 2,500 ಕೋಟಿ ರೂಪಾಯಿ ಒಂದು 5 ವರ್ಷದಲ್ಲಿ ಇದಕ್ಕೆ ಒಂದು ಸ್ಕೀಮನ್ನು ಮಾಡಿದ್ದು. ಅದಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ 2 ಕಾಲೇಜು ಸೆಲೆಕ್ಟ್ ಆಗಿವೆ. ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಕಲಬುರಗಿ ಮತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಸೇಡಂ. ಇವೆರಡು ಗೌರ್ಮೆಂಟ್ ಮಾಡರ್ನ್ ಡಿಗ್ರಿ ಕಾಲೇಜ್ ಅಂತ ಮೇಲ್ದರ್ಜೆಗೆ ಇರ್ತವೆ. ಈಗ ಅದು ADBದವರು ಅದನ್ನು ಎಸ್ಟಿಮೇಟ್ ಎಲ್ಲ ಮಾಡ್ತಾ ಇದ್ದಾರೆ, ಟೆಂಡರ್ ಪ್ರೊಸೆಸ್ಸು ನಡೀತಾ ಇದೆ. ಮಾಡರ್ನ್ ಡಿಗ್ರಿ ಕಾಲೇಜ್ ಆದರೆ ಏನು ಉಪಯೋಗ ಅಂತಂದರೆ, ಇಲ್ಲಿ ಈ ಮಾಡರ್ನ್ ಡಿಗ್ರಿ ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತೂ ನಮ್ಮ ಹತ್ರ ಇದೆ. ಇನ್ಫ್ರಾಸ್ಟ್ರಕ್ಚರ್ಗಿಂತ ಜಾಸ್ತಿ ಲ್ಯಾಬೊರೇಟರಿಗೆ ಮತ್ತು ಸ್ಕಿಲ್ ಬೇಸ್ಡ್ ಟ್ರೈನಿಂಗಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಸುಮಾರು 8ರಿಂದ 10 ಕೋಟಿ ರೂಪಾಯಿ ಈ ಡಿಗ್ರಿ ಕಾಲೇಜಲ್ಲಿ ಸ್ಕಿಲ್ ಲ್ಯಾಬ್ಸ್ ಎಸ್ಟಾಬ್ಲಿಷ್ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ನೀವು ಏನು ಡಿಗ್ರಿ ಓದ್ತಕ್ಕಂಥವ್ರಿಗೆ ಅದು ಸ್ಕಿಲ್ ಲ್ಯಾಬ್ಸಲ್ಲಿ ನೀವು ಅಡಿಷ್ನಲ್ ಎಂಪ್ಲಾಯಬಲ್ ಸ್ಕಿಲ್ಲನ್ನು ತೆಗೆದುಕೊಂಡ್ರೆ ನಿಮಗೆ ಎಂಪ್ಲಾಯ್ಮೆಂಟ್ ಸಿಗೋದಕ್ಕೆ ಭಾಳ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಸುಮಾರು ಇನ್ನೂ 8-10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಸ್ಕಿಲ್ ಲ್ಯಾಬ್ಸ್ ಮತ್ತು ಲ್ಯಾಬೊರೇಟರೀಸನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಮಂಜೂರಾಗಿದೆ. ನಾನು ಬರುವಾಗ ಮಾತಾಡಿದೆ, ನಾನು ಉನ್ನತ ಶಿಕ್ಷಣ ಸಚಿವರಿಗೆ ನಾನು ಅನೌನ್ಸ್ ಮಾಡ್ತಾಯಿದ್ದೀನಿ ಮತ್ತು ಕರೆಕ್ಟಾಗಿ ಹೇಳಿ ಅಂತವಿಲ್ಲ. 100% ಆಗಿದೆ. ಮೊನ್ನೆ ಕ್ಯಾಬಿನೆಟಲ್ಲೂ ಕೂಡ ಇದು ಅಪ್ರೂವ್ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಸೇಡಂ ಡಿಗ್ರಿ ಕಾಲೇಜು ಏನಿಲ್ಲಿ ಇವು 2 ಲೈಬ್ರರಿ ಮತ್ತು ನಮ್ಮ ಸರ್ಕಾರ ಇವತ್ತು ಶಿಕ್ಷಣಕ್ಕೆ ಭಾಳ ಒಂದು ಒತ್ತನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದೆ. ಅದರ ವಿಷಯ ಏನಂದರೆ ಇಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳು ಅಡ್ಮಿಷನ್ ತೊಗೊಂಡಿದ್ದಾರೆ. ಇಲ್ಲಿ ಬಾಯ್ಸ್ಗಿಂತ ಗರ್ಲ್ಸ್ ಅಡ್ಮಿಷನ್ ಸರಿಸಮಾನವಾಗಿದೆ. ಸುಮಾರು 1,000 ಮಕ್ಕಳು ಇಲ್ಲಿ ಹೆಣ್ಣುಮಕ್ಕಳು ಇರೋದ್ರಿಂದ ಇಲ್ಲಿ ಹೆಚ್ಚಿನ ನಾವು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಇವತ್ತು ಉನ್ನತ ಶಿಕ್ಷಣ ಕೇವಲ ಡಿಗ್ರಿ ಮಾತ್ರ ಅಲ್ಲ, ಡಿಗ್ರಿ ಆದಮೇಲೆ ಅವರಿಗೆ ನಾವು ಸ್ಕಿಲ್ಲನ್ನು ಕೊಟ್ಟು
ಅವರಿಗೆ ಎಂಪ್ಲಾಯಬಿಲಿಟಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಹಾಗಾಗಿ ಕೆಲವು ಜನ ನನಗೆ ಹೇಳ್ತಾ ಇದ್ರು, ಇಲ್ಲಿ ನಮ್ಮ ಸೇಡಂ ತಾಲೂಕಿನಲ್ಲಿ ಇಲ್ಲಿ ಭಾಳ ದೊಡ್ಡ ಪ್ರಮಾಣದ ಇನ್ನೊಂದು ಡಿಗ್ರಿ ಕಾಲೇಜನ್ನು ಮಾಡಿದ್ವಿ ಮುಧೋಳಲ್ಲಿ, ಅದು ರೆಸಿಡೆನ್ಷಿಯಲ್ ಇದೆ, ಇನ್ನೂ ಕೂಡ ಅಷ್ಟು ಡಿಮಾಂಡ್ ಇಲ್ಲ ಅದಕ್ಕೆ. ಅಡ್ಮಿಷನ್ ಆಗಿವೆ, ಅದು ಭಾಳ ಕಮ್ಮಿ ಆಗಿದೆ. ಎಷ್ಟಾಗಿದೆ ಹಾಂ, ಅಲ್ಲಿ 100ಕ್ಕಿಂತ ಕಮ್ಮಿ ಇದೆ. ಯಾಕಂದರೆ ಅಲ್ಲಿನೂ ಕೂಡ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿತ್ ಹಾಸ್ಟೆಲ್ ಮುಧೋಳನ ಗುಡ್ಡಪಳ್ಳಿ ಗ್ರಾಮದ ಹತ್ರ ಸುಮಾರು 20 ಎಕರೆಯಲ್ಲಿ ಮಾಡಿದ್ವಿ. ಅಲ್ಲಿ ಅಡ್ಮಿಷನ್ನು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಮುಂದೆ ನಾವು ಇಲ್ಲಿ ಯಾವ್ಯಾವ ಅಡಿಷ್ನಲ್ ಕೋರ್ಸಸ್ಸನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಏನು ಗರ್ಲ್ಸ್ ಹೈಸ್ಕೂಲಿಗೆ ಈಗ ಗರ್ಲ್ಸ್ PUC ಕಾಲೇಜ್ ಮಾಡಿಸಿದ್ವಿ. ಯಾಕಂದರೆ ಸಪ್ರೇಟಾಗಿ ಗರ್ಲ್ಸ್ PUC ಕಾಲೇಜ್ ಇದೆ ಅಂತ ಅದರಲ್ಲಿ ಆರ್ಟ್ಸ್ ಕೊಟ್ಟಿರಲಿಲ್ಲ, ಈಗ ಹೇಳಿದ್ದೀನಿ, ಅದನ್ನು ಕೂಡ ಮಾಡ್ಕೊಳ್ತೀವಿ. ಸೈನ್ಸ್ ಆ್ಯಂಡ್ ಕಾಮರ್ಸ್ ಎರಡು ಮಾಡಿದ್ರು, ಈಗ ಆರ್ಟ್ಸ್ ಕೂಡ ಮಾಡೋಕ್ಕೆ ಇದ್ದೀನಿ. ನಮ್ಮ ಮಕ್ಕಳು ನಾನೇ ಗಮನಿಸ್ತಾ ಇದ್ದೀನಿ ಏನಂದರೆ, ನೀವು BAಯಲ್ಲೇ ಭಾಳ ಜನ ಮಕ್ಕಳು ಅಡ್ಮಿಷನ್ ತೊಗೊಂಡಿದ್ದಾರೆ. 251 ಮಕ್ಕಳು BAಯಲ್ಲಿದ್ದಾರೆ. BSCಯಲ್ಲಿ 99, BCAಯಲ್ಲಿ 60, BCOMಲ್ಲಿ